ಸ್ನೇಹಿತರೆ, ಹಿಂದಿನ ಸಂಚಿಕೆಯಲ್ಲಿ ಚಿತ್ರಾಂಗದನ ಕಥೆ ಬಗ್ಗೆ ಸಾಕಷ್ಟು ವಿಚಾರಗಳನ್ನು ತಿಳಿದುಕೊಂಡ್ರಿ. ಅದರ ಮುಂದುವರಿದ ಭಾಗವಾದಂಥ ವಿಚಿತ್ರ ವೀರ್ಯನ ಕಥೆಯನ್ನ ಇಂದಿನ ಸಂಚಿಕೆಯಲ್ಲಿ ತಿಳಿದುಕೊಳ್ಳೋಣ. ಭೀಷ್ಮನಿಂದ ಉಪದೇಶವನ್ನ ಪಡೆದಂತ ಚಿತ್ರಾಂಗದ ರಾಜಪದವಿಯಲ್ಲಿ ಪ್ರತಿಷ್ಠಿತನಾಗ್ತಾನೆ. ಆದ್ರೆ ಅವನು ಚಿತ್ರಾಂಗದ ಅಂತಕ್ಕಂಥ ಮತ್ತೊಬ್ಬ ಗಂಧರ್ವರಾಜನ ಮೇಲೆ ಯುದ್ಧ ಮಾಡಿ ಹತನಾಗ್ತಾನೆ. ಚಿತ್ರಾಂಗದ ಸತ್ತ ವೃತ್ತಾಂತವನ್ನ ಕೇಳಿ ಭೀಷ್ಮ ಬಹಳ ದುಃಖಿಸ್ತಾನೆ. ಆದ್ರೆ ತಡ ಮಾಡದೆ ಅವನು ಸತ್ಯವತಿಯ ಇಷ್ಟಾನುಸಾರವಾಗಿ ವಿಚಿತ್ರ ವೀರ್ಯ ಅಂದ್ರೆ ಎರಡನೇ ಮಗನಿಗೆ ಪಟ್ಟವನ್ನ ಕಟ್ತಾನೆ. ಆಗ ವಿಚಿತ್ರ ವೀರ್ಯನಿಗೆ ಬಾಲ್ಯ ದಿಶೆಯಾಗಿರುತ್ತೆ. ಭೀಷ್ಮನು ಅನನ್ಯ ಮನಸ್ಕನಾಗಿ ಅವನನ್ನ ಪಾಲಿಸ್ತಿರ್ತಾನೆ. ವಿಚಿತ್ರ ವೀರ್ಯ ಒಬ್ಬ ಅಪ್ರಾಪ್ತ ವಯಸ್ಕನಾಗಿದ್ದ, ರಾಜಕಾರ್ಯಗಳನ್ನ ತಿಳಿದಂತನಾಗಿದ್ದ. ಆದ್ರೂ ಕೂಡ ಭೀಷ್ಮನ ಬುದ್ಧಿವಾದಕ್ಕನುಸಾರವಾಗಿ ನಡೀತಾ ಇದ್ದ. ಭೀಷ್ಮನು ರಾಜಕುಮಾರನ ಅಭ್ಯುದಯಕ್ಕನುಗುಣವಾಗಿ ವಿದ್ಯಾಬುದ್ಧಿಯನ್ನ ಕಲಿಸೋದ್ರಲ್ಲಿ ಯತ್ನಶೀಲನಾಗಿದ್ದ. ಮಹಾಮತಿ ಭೀಷ್ಮನ ಉಪದೇಶ ಪ್ರಭಾವದಿಂದ ವಿಚಿತ್ರ ವೀರ್ಯ ನಾನಾ ವಿಷಯಗಳಲ್ಲಿ ಸುಶಿಕ್ತನಾಗ್ತಾನೆ. ಕಾಲಾನಂತರ ವಿಚಿತ್ರ ವೀರ್ಯ ತನ್ನ ಬಾಲ್ಯಾವಸ್ಥೆಯನ್ನ ಕಳೆದು ಯೌವನದ ದೃಷ್ಟಿಗೆ ಬರ್ತಾನೆ. ಅವನು ತರುಣ ವಯಸ್ಕನಾಗುತ್ತಲೇ ಭೀಷ್ಮ ಅವನಿಗೆ ಮದುವೆ ಮಾಡೋ ಯೋಚನೆನ ಮಾಡ್ತಾನೆ. ಆ ಸಮಯಕ್ಕೆ ಸರಿಯಾಗಿ ಕಾಶಿರಾಜನ 3 ಮಕ್ಕಳಿಗೆ ಸ್ವಯಂವರ ಅಂತಕ್ಕಂಥ ವಿಚಾರ ಭೀಷ್ಮನಿಗೆ ತಿಳಿಯುತ್ತೆ. ಆ ಮಕ್ಕಳು ಸುಂದರವಾಗಿರೋದ್ರ ಜೊತೆಗೆ ಕುಲವತಿಯರೂ ಆಗಿರ್ತಾರೆ. ಆದ್ರಿಂದ ಭೀಷ್ಮ ಆ ಕನ್ಯರನ್ನ ತಂದುಕೊಂಡು ವಿಚಿತ್ರ ವೀರ್ಯನಿಗೆ ವಿವಾಹ ಮಾಡೋದಕ್ಕೆ ಇಚ್ಛೆ ಪಡ್ತಾನೆ. ಅದನ್ನ ಸತ್ಯವತಿಗೆ ಹೇಳ್ತಾನೆ. ನಂತರ ಸತ್ಯವತಿಯ ಆಜ್ಞೆಯನ್ನ ಪಡೆದು ಸೇನೆಯನ್ನ ಮತ್ತೆ ಸಮಂತರಾಜರನ್ನ ಕೂಡಿ ರಥವನ್ನು ಏರಿ ಕಾಶಿಗೆ ಪ್ರಯಾಣ ಮಾಡ್ತಾನೆ. ಕಟ್ಟಿದ್ದ ಮುಹೂರ್ತದಲ್ಲಿ ಸ್ವಯಂವರೋತ್ಸವ ನಡೆಯೋದಕ್ಕೆ ಎಲ್ಲ ಅಣಿಯಾಗಿರುತ್ತೆ. ಭೀಷ್ಮ ಕಾಶಿಯನ್ನ ಸೇರಿ ಸಕಾಲಕ್ಕೆ ಸಭಾ ಮಂಟಪವನ್ನ ಸೇರ್ಕೋತಾನೆ. ಮಂಟಪದ 4 ಕಡೆ ರತ್ನ ಸಿಂಹಾಸನಗಳು ಕಂಗೊಳಿಸ್ತಾ ಇರುತ್ತೆ. ಆ ಸಿಂಹಾಸನಗಳನ್ನ ದೇಶ ವಿದೇಶಗಳಿಂದ ಬಂದ ಸರ್ವಾಲಂಕಾರ ಭೂಷಿತರಾದಂಥ ರಾಜರು ಅಲಂಕರಿಸಿ ಕೂತ್ಕೊಂಡಿರ್ತಾರೆ. ಹೀಗಿರುವಾಗ ಕನ್ಯೆಯರು ಸ್ವಯಂವರೋಚಿತರಾಗಿ ವಸ್ತ್ರಭೂಷಣಗಳನ್ನ ಧರಿಸಿಕೊಂಡು ಸಭಾ ಮಂಟಪವನ್ನ ಪ್ರವೇಶ ಮಾಡಿ ನೆರೆದಿದ್ದ ರಾಜಮಂಡಲದ ಮಧ್ಯದಲ್ಲಿ ಕುಳಿತುಕೋತಾರೆ. ಅನಂತರ ವಂದಿಗಳು ನೆರೆದಿದ್ದ ರಾಜರ ಕುಲಗಳನ್ನ ವರ್ಣಿಸತೊಡಗ್ತಾರೆ. ಆಗ ರಾಜಕುಮಾರಿಯರು ಭೀಷ್ಮನನ್ನ ವೃದ್ಧ ಅಂತ ನೋಡಿ ಹೊರ ಹೋಗ್ತಾರೆ. ಅರಸರೆಲ್ಲರೂ ಭೀಷ್ಮನ ವಿಷಯವಾಗಿ ಇವನು ವೃದ್ಧನು, ಪರಮ ಧರ್ಮಾರ್ಥನು, ಇಲ್ಲೇಕೆ ಬಂದಿದ್ದಾನೆ, ನಾಚಿಕೆ ಇಲ್ವ ಇವನಿಗೆ, ಹೀಗೆ ಸ್ವಯಂವರಕ್ಕೆ ಬರೋದಾದ್ರೆ ಆ ರೀತಿ ಪ್ರತಿಜ್ಞೆಯನ್ನೇಕೆ ಮಾಡಬೇಕಾಗಿತ್ತು, ಬ್ರಹ್ಮಚಾರಿ ಎಂಬ ಖ್ಯಾತಿಯು ವ್ಯರ್ಥ ಆಯ್ತಲ್ವಾ ಅಂತ ಆಡ್ಕೊಳ್ಳೋದಕ್ಕೆ ಪ್ರಾರಂಭ ಮಾಡ್ತಾರೆ. ಭೀಷ್ಮ ಎದ್ದು ನಿಂತು ಗಂಭೀರ ಸ್ವರದಿಂದ, ನನ್ನ ಜೀವನ ಪೂರ್ತಿ ಬ್ರಹ್ಮಚಾರಿಯಾಗಿಯೇ ಇರುವೆನು, ಈ ಪ್ರತಿಜ್ಞೆಯನ್ನು ಎಂದಿಗೂ ಮೀರುವವನಲ್ಲ, ನಾನು ಈ ಕನ್ಯೆಯರ ಪಾಣಿಗ್ರಹಣಕ್ಕೆ ಬಂದವನಲ್ಲ. ನನ್ನ ತಮ್ಮನಾದಂಥ ವಿಚಿತ್ರ ವೀರ್ಯನು ಅಖಂಡಿತ ಕುರುರಾಜ್ಯಕ್ಕೆ ಚಕ್ರವರ್ತಿಯಾಗಿರುವನು. ಅವನಿಗೆ ಯೌವನದ ದಿಶೆ ಪ್ರಾಪ್ತವಾಗಿದೆ, ಅವನ ರೂಪಗುಣಗಳು ವಿಕಾಸವಾಗಿದೆ. ಈ ಕನ್ಯಾತ್ರೆಯರನ್ನ ಕರೆದುಕೊಂಡು ಹೋಗಿ ಆ ರೂಪಗುಣ ಸಂಪನ್ನನಾದ ಕುರುವಂಶ ರಾಜನಿಗೆ ಮದುವೆ ಮಾಡಬೇಕು ಅಂತ ಇಲ್ಲಿ ಬಂದಿದ್ದೀನಿ. ಇಷ್ಟು ಹೇಳಿದಂತ ಭೀಷ್ಮ ಆ ಕನ್ಯೆಯರನ್ನ ಆದರಪೂರ್ವಕವಾಗಿ ತನ್ನ ರಥದಲ್ಲಿ ಕೂರಿಸಿಕೊಂಡು ರಾಜನನ್ನ ಸಂಬೋಧಿಸಿ ಮತ್ತೆ ಹೀಗೆ ಹೇಳ್ತಾನೆ. ಕನ್ಯೆಯರ ಪ್ರಾಣಿಗ್ರಹಣಾರ್ಥಿಗಳಾಗಿ ಬಂದಿರುವ ತಾವುಗಳು ಇಷ್ಟ ಇದ್ದರೆ ಯುದ್ಧ ಮಾಡಿ ನನ್ನನ್ನು ಗೆದ್ದು ಕನ್ಯೆಯರನ್ನ ವಶ ಮಾಡ್ಕೋಬಹುದು. ನಾನು ಯುದ್ಧಕ್ಕೆ ಸಿದ್ಧನಾಗಿರುವೆನು ಹಾಗಂತ ಹೇಳಿ ಭೀಷ್ಮ ರಾಜಕುಮಾರಿಯರೊಂದಿಗೆ ರಥದಲ್ಲಿ ಕುಳಿತು ಪ್ರಯಾಣ ಸನ್ನದ್ಧನಾಗ್ತಾನೆ. ಭೀಷ್ಮನ ಈ ಅರ್ಥಕೀಯ ಕಾರ್ಯದಿಂದ ನೆರೆದಿದ್ದಂಥ ರಾಜರೊಳಗೆ ಗದ್ದಲ ಉಂಟಾಗುತ್ತೆ. ಅವರು ತುಂಬಾ ಕೋಪಗೊಂಡು ಸ್ವಯಂವರೋಚಿತ ವೇಷಭೂಷಣಗಳನ್ನು ಕಳೆದು ರಣದುಡಿಗೆಗಳನ್ನು ಹಾಕೊಂಡು ಸಭಾ ಮಂಟಪದ 4 ದೆಸೆಗಳಿಗೆ ಅಸ್ತ್ರಶಸ್ತ್ರದಿಂದ ನಿಂತ್ಕೋತಾರೆ. ಎಲ್ಲಿ ಮಂಗಳ ಶಂಖಧ್ವನಿ ಪರಿಪೂರ್ಣವಾಗಿದ್ದೀತೋ ಅಲ್ಲಿ ಈಗ ರಥಗಳ ಶಬ್ದ, ಕುದುರೆಗಳ ಹೇಂಕಾರ ಜೊತೆಗೆ ಯುದ್ಧ ಯಾತ್ರೆಗೆ ಹೊರಟಂತಹ ರಾಜರ ಭಯಂಕರವಾದ ಕೋಪ ಭೀತಿಯುಂಟು ಮಾಡ್ತಾ ಇತ್ತು. ಸ್ವಯಂವರಕ್ಕಾಗಿ ಬಂದಿದ್ದ ವೀರ ಪುರುಷರೆಲ್ಲರೂ ಅಸ್ತ್ರಧಾರಿಗಳಾಗಿ ಕೋಪದಿಂದ ತರ್ಜನೆ ಮಾಡ್ತಾ ಕನ್ಯೆಯರನ್ನ ಕರೆದುಕೊಂಡು ಹೋಗ್ತಿದ್ದಂತ ಭೀಷ್ಮನನ್ನ ಬೆನ್ನತ್ತುತ್ತಾರೆ. ಪರಂತು ಅವರಿಗೆ ಯುದ್ಧದಲ್ಲಿ ಜಯ ಸಿಗಲಿಲ್ಲ. ಅವರೆಲ್ಲರೂ ಭೀಷ್ಮನಿಂದ ಸೋತು ತಮ್ಮ ರಾಜ್ಯಗಳಿಗೆ ವಾಪಸ್ ಆಗ್ತಾರೆ. ವಿಜಯಿಯಾದಂಥ ಭೀಷ್ಮ ಕನ್ಯೆಯರೊಡನೆ ಹಸ್ತಿನಾಪುರಕ್ಕೆ ಹೋಗ್ತಾ ಇರಬೇಕಾದ್ರೆ ಸಾಲ್ವರಾಜನು ಭೀಷ್ಮನನ್ನ ಅಟ್ಟಿಸ್ಕೊಂಡು ಬಂದು, ಎಲೈ ಸ್ತ್ರೀ ಕಾಮುಕನೇ, ನಿಲ್ಲು ಅಂತ ಜಗಳಕ್ಕೆ ಬರ್ತಾನೆ. ಈ ಪರಾಕ್ರಮಿಗಳಿಬ್ಬರಿಗೂ ಘೋರ ಯುದ್ಧ ಆಗುತ್ತೆ. ಭೀಷ್ಮನು ಬಂದ ವೈರಿಯನ್ನ ನಿಗ್ರಹಿಸಿ ಮುಂದಕ್ಕೆ ಈ ರೀತಿ ಭೀಷ್ಮನು ಉದ್ದಿಷ್ಟ ಕಾರ್ಯವನ್ನ ಸಾಧಿಸಿ ಹಸ್ತಿನಾಪುರಕ್ಕೆ ಸೇರ್ತಾನೆ. ಸತ್ಯವತಿಯೊಡನೆ ಆಲೋಚನೆ ಮಾಡಿ ತನ್ನ ತಮ್ಮ ವಿಚಿತ್ರ ವೀರ್ಯನ ಮದುವೆ ಮಾಡೋದಕ್ಕೆ ಯೋಚನೆ ಮಾಡ್ತಾನೆ. ಈ ನಡುವೆ ಕಾಶಿರಾಜನ ಜ್ಯೇಷ್ಠಪುತ್ರಿಯಾದಂಥ ಅಂಬೆ ಭೀಷ್ಮನನ್ನ ಕುರಿತು ವಿನಮ್ರತೆಯಿಂದ ಕೇಳ್ಕೊತಾಳೆ. ನಾನು ಇದಕ್ಕೆ ಮುಂಚೆನೆ ಸಾಲ್ವರಾಜನನ್ನ ಪತಿಯಾಗಿ ಮನಸ್ಸಿನಲ್ಲಿ ವರಿಸಿದ್ದೀನಿ. ಸಾಲ್ವರಾಜನು ನನ್ನನ್ನ ಕೋರಿರುವನು. ಈ ವಿಷಯದಲ್ಲಿ ನಮ್ಮ ತಂದೆ ಕೂಡ ಸಂಪೂರ್ಣ ಒಪ್ಪಿಗೆಯನ್ನ ನೀಡಿದ್ರು. ಈಗ ತಮಗೆ ಯಾವುದು ನ್ಯಾಯವಾಗಿ
ಯಾವುದು ಧರ್ಮವಾಗಿ ಕಾಣುತ್ತೋ ಅದನ್ನ ಮಾಡಬಹುದು ಅಂತ ಅಂಬೆ ಭೀಷ್ಮರಿಗೆ ಹೇಳ್ತಾಳೆ. ಭೀಷ್ಮ ಅಂಬೆ ಮಾತನ್ನ ಕೇಳಿ ವೇದಜ್ಞರಾದ ಬ್ರಾಹ್ಮಣರೊಡನೆ ಆಲೋಚಿಸಿ ಹೀಗೆ ಹೇಳ್ತಾನೆ, ಭದ್ರೆ, ನೀನು ಮನಸ್ಸಿನಲ್ಲಿ ಯಾರಿಗೆ ಆತ್ಮಸಂತರ್ಪಣೆ ಮಾಡಿಕೊಂಡಿದೆಯೋ ಅವನೇ ನಿನ್ನ ಪತಿ. ನಾನು ನಿನ್ನಿಚ್ಛೆಗೆ ವಿರೋಧವಾಗಿ ಯಾವ ಕಾರ್ಯವನ್ನೂ ಮಾಡೋದಿಲ್ಲ. ನಿನ್ನನ್ನು ಬಲಾತ್ಕರಿಸಿ ಇಟ್ಕೊಳ್ಳೋದಕ್ಕೆ ನನಗಿಷ್ಟ ಇಲ್ಲ. ಹಾಗೆ ಮಾಡೋದು ನಿಂದನೀಯ ಆಗುತ್ತೆ, ಅಪಮಾನ ಆಗುತ್ತೆ. ಸಾಲ್ವರಾಜನು ಸ್ವಯಂವರದ ಸಭೆಗೆ ಬಂದು ನನ್ನ ಸಂಗಡ ಯುದ್ಧ ಮಾಡಿದನು. ಅವನನ್ನು ಗೆದ್ದು ನಿನ್ನನ್ನು ಕರೆತಂದೆನು. ಆದರೂ ನೀನು ಅವನನ್ನ ಮನಸ್ಸಿನಲ್ಲಿ ವರಿಸಿದೀಯ. ಆದ ಕಾರಣ ಅವನ ಸಹಧರ್ಮಿಣಿಯಾಗಿ ಸುಖವಾಗಿರು. ದಯಾಧರ್ಮವನ್ನು ತೊರೆದು ಶಕ್ತಿಯನ್ನು ತೋರಿಸಲು ನನಗೆ ಇಷ್ಟ ಇಲ್ಲ. ನಾರಿಯರ ಧರ್ಮವನ್ನು ಕೆಡಿಸ್ತಕ್ಕಂಥದ್ದು ಪಂದೆಯರ ಕೆಲಸ ಆಗಿರುತ್ತೆ. ಅಂತ ಕೆಲಸನ ನಾನು ಯಾವತ್ತೂ ಮಾಡಿ ಬದುಕಿರೋದಿಲ್ಲ. ಇಷ್ಟು ಹೇಳಿ ಅಂಬೆ ಅವಳ ಇಷ್ಟಾನುಸಾರವಾಗಿ ಹೋಗ್ಬೋದು ಅಂತ ಭೀಷ್ಮ ಅನುಮತಿಯನ್ನು ಕೊಟ್ಟು ಅನಂತರ ಕಾಶಿರಾಜನ ಇನ್ನಿಬ್ಬರು ಕುಮಾರಿಯರಾದಂಥ ಅಂಬಿಕೆ ಮತ್ತು ಅಂಬಾಲಿಕೆಯರನ್ನ ವಿಚಿತ್ರವೀರ್ಯನಿಗೆ ಅತಿ ಸಂಭ್ರಮದಿಂದ ಕೊಟ್ಟು ಮದುವೆ ಮಾಡ್ತಾನೆ. ತನ್ನ ಮಗನಿಗೆ ಅನುರೂಪೆಯಾದಂಥ ಪತ್ನಿಯರು ಸಿಕ್ಕಿದ್ರು ಅಂತ ಸತ್ಯವತಿ ತುಂಬಾ ಸಂತೋಷ ಪಡ್ತಾಳೆ. ರಾಜ್ಯದ ಜನರು ಕೂಡ ರಾಜಯೋಗ್ಯ ರಮಣೀಯರನ್ನ ನೋಡಿ ಆನಂದ ಪಡ್ತಾರೆ. ಕೆಲವು ದಿನಗಳು ಕುರು ರಾಜ್ಯದಲ್ಲೆಲ್ಲ ನಿರಂತರವಾಗಿ ಉತ್ಸವ ನಡೀತಾ ಇರುತ್ತೆ. ಸ್ನೇಹಿತರೆ, ಇದಿಷ್ಟು ವಿಚಿತ್ರವೀರ್ಯನ ಕಥೆಯಾಗಿದೆ. ವಿಚಿತ್ರವೀರ್ಯನ ಮದುವೆ ಹೇಗಾಯ್ತು ಮತ್ತು ಭೀಷ್ಮ ಮತ್ತು ಅಂಬೆಯ ಸಂವಾದದ ಬಗ್ಗೆ ವಿಚಾರಗಳನ್ನು ತಿಳಿದುಕೊಂಡ್ರಿ. ಮುಂದಿನ ಸಂಚಿಕೆಗಳಲ್ಲಿ ಮುಂದುವರಿದ ಭಾಗವನ್ನ ತಿಳಿದುಕೊಳ್ಳೋಣ. ಅಲ್ಲಿವರೆಗೆ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಬೆಲ್ ಐಕಾನ್ ಅನ್ನ ಒತ್ತಿ. ಈ ವಿಡಿಯೋ ನಿಮಗೆ ಇಷ್ಟ ಆದ್ರೆ ಲೈಕ್ ಮಾಡಿ ಮತ್ತೆ ಶೇರ್ ಮಾಡಿ. ಹಾಗೆ ನಿಮ್ಮ ಅಭಿಪ್ರಾಯವನ್ನ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ.